ನಮಸ್ಕಾರ ಟಿವಿ2ಗೆ ಸ್ವಾಗತ. ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದಿಂದ ಆಂಧ್ರಪ್ರದೇಶದಲ್ಲಿನ ಸರ್ಕಾರದ ಮಾದರಿಯಲ್ಲಿ ಸೇವಾ ಭದ್ರತೆ ನೀಡಲು ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದವರು ಸಂಘದ ಅಧ್ಯಕ್ಷರಾದ ಹರೀಶ್ ಅವರ ನೇತೃತ್ವದಲ್ಲಿ. ಪ್ರಮುಖ ಅಂಶಗಳು: ಪತ್ರದಲ್ಲಿ 7 ಪ್ರಮುಖ ಅಂಶಗಳನ್ನು ಒಳಗೊಂಡ ಪ್ರತಿಯನ್ನು ನೀಡಲಾಯಿತು ಮತ್ತು ಅವುಗಳನ್ನು ಆದಷ್ಟು ಬೇಗ ಈಡೇರಿಸುವಂತೆ ವಿನಂತಿಸಲಾಯಿತು. ಸಂದರ್ಭದಲ್ಲಿ ಭಾಗವಹಿಸಿದವರು ಕಾರ್ಯಾಧ್ಯಕ್ಷರಾದ ಎಂಎಸ್ ಆನಂದಕರ್, ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಆರ್, ಕೋಶಾಧ್ಯಕ್ಷರಾದ ಬಿಎಸ್ ಉಮೇಶ್, ಪ್ರಧಾನ ಕಾರ್ಯದರ್ಶಿ ಆನಂದ ಎಂ, ಹಲವಾರು ಸಂಘದ ಪದಾಧಿಕಾರಿಗಳು. ನಾನು ಡಾಕ್ಟರ್ ಹರೀಶನ್, ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ, ಬೆಂಗಳೂರು. ಇಂದು ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ಚಳವಳಿಯನ್ನ ಆರಂಭಿಸಿಕೊಂಡಿದ್ದೇವೆ. ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳ ಕುರಿತು ಈ ರಾಜ್ಯಾದ್ಯಂತ ಏಕಕಾಲದಲ್ಲಿ ಆಯಾ ಜಿಲ್ಲೆಗಳ 32 ಜಿಲ್ಲೆಗಳಲ್ಲಿಯೂ ಕೂಡ ಆಯಾ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ, ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನಮ್ಮ ಅಹವಾಲುಗಳನ್ನ ಸಲ್ಲಿಸುವಂತ ಅಭಿಯಾನವನ್ನ ಆರಂಭಿಸಿಕೊಂಡಿದ್ವಿ. ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಮ್ಮ ಎಲ್ಲಾ ತಾಲೂಕು ಘಟಕಗಳು, ಜಿಲ್ಲಾ ಘಟಕಗಳು, ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರನ್ನ ಒಳಗೊಂಡಂತೆ ನಿಯೋಗ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಿ ನಮ್ಮ ಏನು ಬೇಡಿಕೆಗಳಿವೆ, ಏನು ಸಮಸ್ಯೆಗಳಿವೆ ಅವುಗಳಿಗೆ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಈ ಸತತವಾಗಿ ಸುಮಾರು 2 ವರ್ಷಗಳಿಂದ ನಮ್ಮ ಸಂಘಟನೆ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಹಲವು ರೀತಿಯಾಗಿರ್ತಕ್ಕಂಥ ಯಶಸ್ಸುಗಳನ್ನು ಕೂಡ ನಮ್ಮ ಸಂಘಟನೆ ಪಡ್ಕೊಂಡಿದೆ. ಈ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಏನು ನಮ್ಮ ಅನುದಾನಿತ ಪದವಿ ಪೂರ್ವ ಕಾಲೇಜು ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಯಭಾರದ ಸಮಸ್ಯೆ. ಈಗ ಏನಾಗ್ತಾ ಇದೆ, ಹಿಂದೆ ನಮ್ಮ ಅನುದಾನಿತ ಕಾಲೇಜುಗಳಿಗೆ ಏಕ ವಿಭಾಗವನ್ನ ಅನುಮತಿಯನ್ನು ಕೊಟ್ಟು ತದನಂತರ 10 ಗಂಟೆಗೆ ಕಾರ್ಯಭಾರ, ಮೊದಲು 8 ಗಂಟೆ ಇತ್ತು, ಈಗ 10 ಗಂಟೆ ಇದೆ. ಸೊ ಅನುದಾನವನ್ನ ನೀಡಿ ಈಗ 20 ಗಂಟೆ ಕಾರ್ಯಭಾರ ಅಂತಕ್ಕಂಥ ಒಂದು ಏನು ನಮಗೆ ಷರತ್ತನ್ನ ವಿಧಿಸಿದೆ. ಈ ಷರತ್ತಿನಿಂದ ನಮ್ಮ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ಕಾರ್ಯಭಾರ ಸಮಸ್ಯೆ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ. ಸೊ ಹಾಗಾಗಿ ನಮ್ಮನ್ನ ಏನು ಕಾರ್ಯಭಾರ ಸಮಸ್ಯೆ ಇರ್ತಕ್ಕಂಥ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡ್ತಕ್ಕಂಥದ್ದು ಆಗಬೇಕು. ಈ ಹಿಂದೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದ್ರೆ 2023ರ ಒಂದು ಆದೇಶದ ಪ್ರಕಾರ ಸರ್ಕಾರ ಪುನಃ ನಮ್ಮನ್ನ ನಿಯೋಜನೆಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಂದ ವಾಪಸ್ ಪಡ್ಕೊಂಡಿದೆ. ಸೊ ಹಾಗಾಗಿ ನಮ್ಮನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಯೋಜನೆ ಮಾಡಿದ್ದೇ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಸಮಸ್ಯೆ ಬಗೆಹರುತ್ತೆ. ಒಂದು. ಎರಡನೇದು, ಈಗಾಗಲೇ ಕೆಲವು ಏನು ಈ ವಿಶೇಷವಾಗಿ ವಿಷಯಗಳಿವೆ, ಕನ್ನಡ, ಹಿಂದಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಈ ರೀತಿಯಾಗಿರ್ತಕ್ಕಂಥ ಉಪನ್ಯಾಸಕರಿಗೆ ದಾಖಲಾತಿ ಸಮಸ್ಯೆ ಉಂಟಿಸಿಕೊಳ್ತಾ ಇದೆ. ಸೊ ಅಂತ ಉಪನ್ಯಾಸಕರನ್ನು ಈಗಾಗಲೇ 3 ಜನ ಉಪನ್ಯಾಸಕರನ್ನ ನಮ್ಮ ಇಲಾಖೆ ಈಗಾಗಲೇ ಸೇವೆಯಿಂದ ವಿಮುಕ್ತಿಗೊಳಿಸಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಆ ನೌಕರರಿಗೆ ವೇತನವನ್ನು ನೀಡಿಲ್ಲ, ಅವರಿಗೆ ಎಲ್ಲೂ ಕೂಡ ಪರ್ಯಾಯವಾಗಿರ್ತಕ್ಕಂಥ ಉದ್ಯೋಗ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ಈ ಒಂದು ಏನು ವಿಮುಕ್ತಿ ಅಂತಕ್ಕಂಥ ಒಂದು ಏನು ಆದೇಶ ಇದೆ, ಈ ವಿಮುಕ್ತಿ ಅಂತಕ್ಕಂಥ ಆದೇಶವನ್ನ ಸರ್ಕಾರ ಹಿಂಪಡೆದು ವಿಶೇಷವಾಗಿ ನಮ್ಮ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು, ವೇತನ ಭದ್ರತೆಯನ್ನು ಒದಗಿಸಬೇಕು. ಅದ್ರ ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ಕಡೆ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಬೇಕಲ್ಲಿ ಸರ್ಕಾರ ಮತ್ತು ಇಲಾಖೆ ಅನುಮತಿ ಕೊಡ್ತಿರೋದ್ರಿಂದಾಗಿ ಈಗ ಏನಾಗ್ತಾ ಇದೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿಯೂ ಜೊತೆಗೆ ವಿಶೇಷವಾಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿಯೂ ಕೂಡ ದಾಖಲಾತಿ ಅಂತಕ್ಕಂಥದ್ದು ಕುಂಠಿತಗೊಳ್ತಾ ಇದೆ. ಒಂದು ವಿಭಾಗಕ್ಕೆ ಕನಿಷ್ಠ 40 ವಿದ್ಯಾರ್ಥಿಗಳು ಅಂತಕ್ಕಂಥ ಏನು ನಿಯಮ ಇದೆ, ಆ ನಿಯಮವನ್ನು ಸಡಿಲಗೊಳಿಸಿ ಒಂದು ಅನುದಾನಿತ ವಿಭಾಗಕ್ಕೆ 40ರ ಒಂದು ಏನು ವಿದ್ಯಾರ್ಥಿ ಸಂಖ್ಯೆಯನ್ನ 20ಕ್ಕೆ ಇಳಿಸಬೇಕು ಅಂತಕ್ಕಂಥದ್ದು ಅದು ಕೂಡ ನಮ್ಮ ಬೇಡಿಕೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಆದೇಶವನ್ನ ಹೊರಡಿಸಿದೆ. ಅದರಲ್ಲಿ ಅನುದಾನಿತ ನೌಕರನ್ನ ಹೊರಗಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಖಂಡನೀಯ ವಿಚಾರ. ಯಾಕಂತ ಹೇಳಿದ್ರೆ ನಾವು ಕೂಡ ನೌಕರರಲ್ವೇ, ನಾವು ಕೂಡ HRMS ನಲ್ಲಿ ವೇತನವನ್ನು ಪಡಿತಾ ಇದ್ದೀವಿ. ಸರ್ಕಾರದ ನಿಯಮಗಳಂತೆಯೇ ಸರ್ಕಾರದ ಏನು ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ನಾವು ಕೂಡ ನೇಮಕ ಆಗಿರೋದ್ರಿಂದಾಗಿ ಸೊ ಹಾಗಾಗಿ ಏನು ಸರ್ಕಾರಿ ನೌಕರರಿಗೆ ಸವಲತ್ತನ್ನು ನೀಡಿದೆ, ಏನು ಕರ್ನಾಟಕ ರಾಜ್ಯ ಏನು ಆರೋಗ್ಯ ಸಂಜೀವಿನಿ ವ್ಯವಸ್ಥೆಯನ್ನ ಯಥಾವತ್ತಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ನೌಕರರಿಗೂ ಕೂಡ ಅದನ್ನು ವಿಸ್ತರಿಸಬೇಕು ಅಂತಕ್ಕಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಂಧ್ಯಾ ಕಾಲದಲ್ಲಿ ಇರ್ತಕ್ಕಂಥ ಅಥವಾ ನಿವೃತ್ತಿನ ಅಂಚಿನಲ್ಲಿ ಇರ್ತಕ್ಕಂಥ ನೌಕರರಿಗೆ ಪಿಂಚಣಿ ಅಂತಕ್ಕಂಥದ್ದು ಅದು ಇಲ್ಲ. ಸೊ ಹಾಗಾಗಿ ಪಿಂಚಣಿ ವ್ಯವಸ್ಥೆಯನ್ನು ನಮಗೆ NPS ಕೂಡ ಇಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮು ಕೂಡ ಇಲ್ಲ. ಸೊ ಹಾಗಾಗಿ ನಮಗೆ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ
ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಮತ್ತು ಗೋವಾ ರಾಜ್ಯದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಎಲ್ಲಾ ನೌಕರರನ್ನ ಸರ್ಕಾರದ ಅಧೀನಕ್ಕೆ ಅಥವಾ ಸರ್ಕಾರದ ಕಾಲೇಜುಗಳಿಗೆ ವಿಲೀನಗೊಳಿಸಿಕೊಂಡಿದೆ. ಅದೇ ರೀತಿಯಾಗಿ ಆಂಧ್ರ ಸರ್ಕಾರ ಮಾದರಿಯ, ಗೋವಾ ಸರ್ಕಾರ ಮಾದರಿಯ ರೀತಿಯಲ್ಲಿಯೇ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ವಿಲೀನಗೊಳಿಸಿಕೊಂಡು ನಮಗೆ ಉದ್ಯೋಗ ಭದ್ರತೆಯನ್ನ ಮತ್ತು ಸೇವಾ ಭದ್ರತೆಯನ್ನ ನೀಡಬೇಕು ಅಂತಕ್ಕಂಥದ್ದು ಇಷ್ಟೆಲ್ಲ ಬೇಡಿಕೆಗಳು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಘನ ಸರ್ಕಾರಕ್ಕೆ ನಾವಿವತ್ತು ಪತ್ರ ಚಳುವಳಿಯ ಮೂಲಕ, ಮನವಿ ಚಳುವಳಿಯ ಮೂಲಕ ನಾವು ಮಾಡ್ಕೊಂಡಿದ್ದೇವೆ. ಎಲ್ಲ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಘಟಕದ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ಅಧ್ಯಕ್ಷರು, ನಮ್ಮ ರಾಜ್ಯ ಘಟಕದ ಎಲ್ಲ ಗೌರವಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳು ಇವತ್ತು ನಾವು ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿ ಈ ಚಳವಳಿಯನ್ನು ಯಶಸ್ವಿಯಾಗಿ ಗೊಳಿಸಿಕೊಂಡಿದ್ದೇವೆ. ಸೊ ಇಷ್ಟು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಸಂಘಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮಾನ್ಯ ಪುಟ್ಟಣ್ಣ ಸಾಹೇಬರು ಕೂಡ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ನಮ್ಮ ಹಲವು ಬೇಡಿಕೆಗಳಿಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಮಾನ್ಯ ಸಚಿವರೊಂದಿಗೆ, ಮಾನ್ಯ ಮುಖ್ಯಮಂತ್ರಿಯೊಂದಿಗೆ ಕೂಡ ಅವರು ಮಾತಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀನಿ, ನಾನು ನಿಮ್ಮ ಬೆಂಬಲವಾಗಿ ನಿಲ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾನ್ಯ ಭೋಜೇಗೌಡ ಸಾಹೇಬರು, ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ಸಂಘನೂರ್ ಸಾಹೇಬರು, ಮಾನ್ಯ ನಮೋಶಿ ಸಾಹೇಬರು, ಮಾನ್ಯ ಡಿ ಶ್ರೀನಿವಾಸ್ ಸಾಹೇಬರು, ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪರಿಷತ್ತಿನ ಪದವೀಧರ ಕ್ಷೇತ್ರದ ಶಾಸಕರುಗಳು ಮತ್ತೆ ವಿಧಾನ ಶಿಕ್ಷಕ ಕ್ಷೇತ್ರದ ಪರಿಷತ್ತಿನ ಶಾಸಕರುಗಳು, ವಿಶೇಷವಾಗಿ ಎಲ್ಲ ವಿಧಾನಸಭೆ ಶಾಸಕರು ಕೂಡ ಈಗಾಗಲೇ ನಾವು ಅವ್ರಿಗೆ ಮನವಿ ಸಲ್ಲಿಸಿದ್ದೇವೆ. ಅವರು ಕೂಡ ನಮ್ಮ ಬೆಂಬಲವನ್ನು ನಿಂತ್ಕೊಂಡಿದ್ದಾರೆ. ಇತ್ತೀಚೆಗೆ B.Ed ರಹಿತ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಿಗೂ ಕೂಡ ವೇತನ ಸಹಿತವಾಗಿ B.Ed ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ದೃಷ್ಟಿಕೋನದಲ್ಲಿ ಸರ್ಕಾರಕ್ಕೆ ನಾವು ಈ ಮೂಲಕ, ನಮ್ಮ ಸಂಘದ ಮೂಲಕ ಅಭಿನಂದನೆಯನ್ನ ಸರ್ವ ಘನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಇಲಾಖೆ ಮತ್ತು ನಿರ್ದೇಶಕರು ಎಲ್ಲರೂ ಕೂಡ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಆದ್ರೆ ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿವೆ, ಆ ಸಮಸ್ಯೆಗಳ ಜೊತೆಗೆ ನಮಗೆ ಗಮನ ಹರಿಸಬೇಕು. ಈಗ ಏನು ಕ್ಲಿಷ್ಟಕರವಾಗಿರುವ ಸಮಸ್ಯೆ ಇದೆ ಅವುಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣಮೂರ್ತಿ ಆರ್. ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ನೌಕರರ ಸಂಘದ ಗೌರವಾಧ್ಯಕ್ಷರು. ಈಗ ನಮ್ಮ ಅಧ್ಯಕ್ಷರು ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಒಂದು ಬಹಳ ಇಂಪಾರ್ಟೆಂಟ್, ವರ್ಕ್ ಲೋಡ್ ಇಲ್ಲ ಅಂತ ಹೇಳಿ ಸಂಬಳಗಳನ್ನ ನಿಲ್ಲಿಸುವಂತ ಒಂದು ಪ್ರಯತ್ನ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಶಿಕ್ಷಕರುಗಳು ಸಂಬಳ ಇಲ್ಲದಲ್ಲಿ ಇವತ್ತು ಒದ್ದಾಡುವಂತ ಪರಿಸ್ಥಿತಿ ಆಗಿದೆ. ವರ್ಕ್ ಲೋಡ್ ಇಲ್ಲ ಅಂತ ಕೆಲಸದಿಂದ ವಜಾ ಮಾಡಿದ್ದಾರೆ. ಇಲಾಖೆ ಪದಚ್ಯುತಿಗೊಳಿಸಿದೆ. ಇವತ್ತು ಅದರಲ್ಲಿ 3 ಜನರನ್ನ ವಜಾ ಮಾಡಿದ್ರು, ಅದರಲ್ಲಿ 2 ಸತ್ಯ ಹೋದ್ರು. ಸೊ ಇವತ್ತು ಅನುದಾನಿತ ನೌಕರರ ಒಂದು ಜೀವನ ಬೀದಿಗೆ ಬಿದ್ದಂತ ಒಂದು ಪರಿಸ್ಥಿತಿ ಆಗಿದೆ. ದಯವಿಟ್ಟು ಘನ ಸರ್ಕಾರ, ಇಲಾಖೆ ಈ ವರ್ಕ್ ಲೋಡ್ ಅಂತ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಸರ್ಕಾರಿ ಕಾಲೇಜುಗಳಿಗೆ ನಮ್ಮನ್ನ ನೇಮಕ ಮಾಡಿ, ಸರ್ಕಾರಿ ಕಾಲೇಜುಗಳಿಗೆ ನಮ್ಮನ್ನ ಡೆಪ್ಯುಟೇಷನ್ ಮಾಡಿ ದಯವಿಟ್ಟು ನಮಗೆ ಏನು ಅನ್ನೋನ್ನ ಅರ್ಧ ಕೊಟ್ಟು ಮತ್ತೆ ಅರ್ಧವನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನ ಕಾಪಾಡಬೇಕು. ದಯವಿಟ್ಟು ನಮ್ಮನ್ನು ಉಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ವಿ. ಧನ್ಯವಾದ.